ಅಗ್ನಿ ಪರೀಕ್ಷೆಯಲ್ಲಿ 3 ಎಲಿಮಿನೇಷನ್ ಮತ್ತೆ ಆಗಿದೆ. ಇವಾಗ ಟೀಮ್ ಕ್ರಿಯೇಟ್ ಮಾಡಿದಾದ್ಮೇಲೆ ಮತ್ತೆ ಆ ಟೀಮ್ ನಲ್ಲಿ ಒಬ್ಬೊಬ್ಬರನ್ನ ಹೊರಗಡೆ ಕಳಿಸಿದಾರೆ ಅಂತಾನೆ ಹೇಳ್ಬೋದು. ಇವಾಗ ಇವತ್ತಿನ ಎಪಿಸೋಡ್ ನಲ್ಲಿ 3 ಜನರನ್ನ ಅಂದ್ರೆ 3 ಟೀಮ್ ನಲ್ಲಿ 3 ಜನರನ್ನ ಎಲಿಮಿನೇಟ್ ಮಾಡಿದ್ದಾರೆ. ಮತ್ತೆ ಇನ್ನೊಂದು ಟೀಮ್ ಇಂದು ನಾಳೆ ಆಗುತ್ತೆ. ಯಾರು ಹೋಗ್ತಾರೆ ಕಾದು ನೋಡೋಣ ಇನ್ನೊಂದು ಟೀಮ್ ನಲ್ಲಿ. ಬಟ್ ಈ ಟೀಮ್ ನಲ್ಲಿ ಯಾರ್ಯಾರು ಹೋಗಿದಾರೆ ಅಂತ ನೋಡೋಣ. ಮತ್ತೆ ಇವತ್ತಿನ ಎಪಿಸೋಡ್ ನಲ್ಲಿ ಏನೇನ್ ಆಗುತ್ತೆ ಅಂತಂದು ನೋಡೋಣ ಬನ್ನಿ. ನೋಡೋಕ್ಕಿಂತ ಮುಂಚೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಬನ್ನಿ ಸ್ಟಾರ್ಟ್ ಮಾಡುವ. ಫಸ್ಟ್ನೇದಾಗಿ ಏನ್ ನಿನ್ನೆ ಅರ್ಧಕ್ಕ ನಿಂದ್ರಿಸಿದ್ರಲ್ಲ ಅದನ್ನ ಕಂಟಿನ್ಯೂ ಮಾಡ್ತಾರ. ಆಲ್ಮೋಸ್ಟ್ ಅಲ್ಲಿ ಇವಾಗ ಏನ್ ಒಂದು ಟೀಮ್ ಏನ್ ಲೀಡರ್ ಇರ್ತಾರಲ್ಲ ಅವ್ರ ಲೀಡರ್ ನ ಕರ್ಕೊಂಡ್ ನಿಂದ್ರಿಸಿ ನಿಮ್ಮ ಟೀಮ್ ನಲ್ಲಿ ವೀಕೆಸ್ಟ್ ಕಂಟೆಸ್ಟೆಂಟ್ಸ್ 3 ಟಾಪ್ 3 ನ ಸೆಲೆಕ್ಟ್ ಮಾಡಿ ಅಂತ ಹೇಳ್ತಾರೆ. 3 ಕಂಟೆಸ್ಟೆಂಟ್ಸ್ ನ ಸೆಲೆಕ್ಟ್ ಮಾಡ್ತಾರೆ. ಆ ಸೆಲೆಕ್ಟ್ ಮಾಡಿದಂತಲ್ಲಿ ಅವ್ರ ಏನ್ ಇವಾಗ ಮಾತುಕತೆ ಆಗುತ್ತಲ್ವಾ ಕ್ಯಾಪ್ಟನ್ ಜೊತೆ ಮತ್ತೆ ಕಂಟೆಸ್ಟೆಂಟ್ಸ್ ಜೊತೆ ವೀಕ್ ಕಂಟೆಸ್ಟೆಂಟ್ಸ್ ಇರ್ತಾರಂತ ಅವ್ರು ಸೆಲೆಕ್ಟ್ ಮಾಡಿರ್ತಾರೆ ಟೀಮಿಂಗ್ ಕ್ಯಾಪ್ಟನ್ ಅವರು. ಅದನ್ನ ಅವ್ರು ಎಲ್ಲ ಡೆಬಿಟ್ ಅಂದ್ರೆ ಅವ್ರು ಮಾತುಕತೆ ಅದಾದ್ಮೇಲೆ ಅದನ್ನ ಜಡ್ಜಸ್ ಅವರು ಇದನ್ ಮಾಡಿ ಚೆನ್ನಾಗಿ ಅವ್ರು ಯಾವ ರೀತಿ ಮಾತಾಡ್ತಾ ಇದಾರೆ, ಏನು ಅವ್ರ ಮಾತಿನಲ್ಲಿ ಇದು ಇದೆಯಾ ಇಲ್ವಾ ಅಂತಂದು ಅದನ್ನ ಬೆಲೆ ಇದೆ ಅಲ್ವಾ ಮಾತಿನಲ್ಲಿ, ಮಾತು ಯಾವ ತರ ಮಾತಾಡ್ತಾರೆ ಇವ್ರು, ಯಾವ ತರ ಮುಂದೆ ಸೆಲೆಕ್ಟ್ ಮಾಡಿ ಉಳಿಸ್ಕೊಂಡ್ರೆ ಯಾವ ತರ ಇರ್ತಾರೆ ಅನ್ನೋದೆಲ್ಲ ಜಡ್ಜ್ ಮಾಡಿದಾದ್ಮೇಲೆ ಒಬ್ಬರನ್ನ ಜಡ್ಜಸ್ ಸೇವ್ ಮಾಡ್ತಾರೆ. ಮತ್ತೆ ಇನ್ನಿಬ್ರು ಉಳಿದಿರ್ತಾರಲ್ಲ ಅವರಿಗೆ ಚಾಲೆಂಜ್ ಕೊಡ್ತಾರೆ. ಆ ಚಾಲೆಂಜ್ ನಲ್ಲಿ ಯಾರು ವಿನ್ ಆಗ್ತಾರೆ ಅವರು ಸೇಫ್ ಆಗ್ತಾರೆ. ಮತ್ತೆ ಸೋತವರು ಎಲಿಮಿನೇಟ್ ಆಗ್ತಾರೆ. ಈ ಪ್ರೋಸೆಸ್ ನ 3 ಟೀಮ್ಗೂ ಕೂಡ ನಡೆಸಿದ್ದಾರೆ. ಫಸ್ಟ್ನೇದ ಟೀಮ್ ನಲ್ಲಿ ಕೂಡ ಒಬ್ರು ಹೋಗ್ತಾರೆ. ನನಗ ಅನ್ಸ್ಬಿಟ್ಟು ನಾವು ಇದು ಎಕ್ಸ್ಪೆಕ್ಟ್ ಮಾಡಬಹುದು ನಾವು. ಯಾಕಂದ್ರೆ ಅವ್ರು ಏನೋ ಎಲ್ಲೋ ಮಾತಾಡ್ಲಿ ಅವ್ರದ್ದೇನಾದ್ರು ಒಂದ್ ತಪ್ಪು ಹೇಳಿ ಯಾರು ಈ ಕಡೆ ಚೆನ್ನಾಗಿ ಇರ್ತಾರ ನೋಡಿ. ಇದು ಆಲ್ಮೋಸ್ಟ್ ಅಲ್ಲಿ ಈಗ ಹೆಣ್ಮಕ್ಳ ನಾಮಿನೇಟ್ ಆಗ್ಯಾರ 3 ಟೀಮ್ನಾಗ, ಲೇಡೀಸ್ ನಾಮಿನೇಟ್ ಆಗಿದ್ದಾರೆ. ಹಂಗಾಗಿ ಇಲ್ಲಿ ಈ ಕಡೆ ಯಾರು ಇಬ್ರು, ಆ ಕಡೆ ಈ ಕಡೆ ಲೇಡೀಸ್ ಇದ್ರು ಲೇಡೀಸ್ ಕಂಟೆಸ್ಟೆಂಟ್ಸ್ ಇದ್ರು. ಅದರಲ್ಲಿ ಯಾರು ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾರೆ ನೋಡೋಕೆ ಮತ್ತೆ ಮಾತಾಡಕ್ಕೆ ಎಲ್ಲ ಚೆನ್ನಾಗಿನೇ ಇರುತ್ತೆ ಅಂತವ್ರನ್ನ ಸೆಲೆಕ್ಟ್ ಮಾಡಿದ್ರು. ಮತ್ತೆ ಇಂಥವ್ರನ್ನ ಏನ್ ಒಂದ್ ಸ್ವಲ್ಪ ನೋಡಕ್ಕೆ ಚೆನ್ನಾಗಿರ್ಲಾರ್ದವ್ರನ್ನ ರಿಜೆಕ್ಟ್ ಮಾಡಿದ್ರು ಅಂತ ಹೇಳ್ಬೋದು ಜಡ್ಜಸ್ ಕೂಡ. ಅದ್ರಲ್ಲಿ ಕೂಡ ಒಂದು 10% ಇದನ್ನ ಯಾಡ್ ಮಾಡ್ಕೊಂಡಿದ್ದಾರೆ. ಮತ್ತೆ ಅವ್ರ ಆಕ್ಟಿವ್ ಯಾವ ತರ ಬಿಹೇವ್ ಮಾಡ್ತಾರೆ, ಯಾವ ತರ ಮಾತಾಡ್ತಾರೆ ಅಂತಂದು. ಇಲ್ಲಿ ಒಂದ್ ಸ್ವಲ್ಪ ನನಗೇನ್ ಚೆನ್ನಾಗಿ ಅನಿಸ್ಲಿಲ್ಲ ಅಂದ್ರೆ ಅವ್ರು ಏನ್ ಮೊಬೈಲ್ ಹೊಡೆದಾಕಿದ್ರಲ್ಲ ಸೆಲೆಕ್ಟ್ ಮಾಡುವಾಗ, ಓಲ್ಡ್ ನಲ್ಲಿ ಇದ್ದಾಗ ಸೆಲೆಕ್ಟ್ ಮಾಡಾಕ ಮೊಬೈಲ್ ಹೊಡೆದಾಕಿದ್ರಲ್ಲ ಅವಾಗ ಸೆಲೆಕ್ಟ್ ಆಗಿದ್ರಲ್ಲ, ಅವರು ಮಾತಾಡೋ ಶೈಲಿ ಚೆನ್ನಾಗಿರ್ಲಿಲ್ಲ. ಅವ್ರನ್ನ ಆಲ್ಮೋಸ್ಟ್ ಅವಾಗ ರಿಜೆಕ್ಟ್ ಮಾಡಿ ಹೋಗಿಬೇಕಿತ್ತು. ಬಟ್ ಇವಾಗ ಇಲ್ಲಿ ತನಕ ಕರ್ಕೊಂಡ್ಬಂದು ರಿಜೆಕ್ಟ್ ಮಾಡಿದಾರೆ. ಇದನ್ನ ನಾನು ಒಪ್ಕೊಂತೀನಿ. ನಾನು ಇದನ್ನ ಇನ್ನೊಂದು ಅದು ಟಮಾಟಿ ಹೋಗುದು, ಅವ್ರು ಇವ್ರ ಪಾಯಿಂಟ್ ಹೇಳೋದು, ಇವ್ರ ವೀಕ್ನೆಸ್ ಹೇಳೋದು, ಇವ್ರ ವೀಕ್ನೆಸ್ ಡಿಪೆಂಡ್ ಮಾಡ್ಕೊಳೋದು, ಈ ತರ ಇದರಲ್ಲಿ ಕೂಡ ಅದರಲ್ಲಿ ಒಬ್ರು ವಿನ್ ಆಗ್ತಾರೆ, ಒಬ್ರು ಎಲಿಮಿನೇಟ್ ಆಗ್ತಾರೆ. ಎಲಿಮಿನೇಟ್ ಆಗ್ತವ್ರದ್ದು ಇಲ್ಲಿ ಫೋಟೋ ಹಾಕ್ತೀನಿ ನೋಡಿ. ಮತ್ತೆ ಇಲ್ಲಿ ಫೋನ್ ಹೊಡೆದಾಗ ಇವರು ಕೂಡ ಎಲಿಮಿನೇಟ್ ಆಗ್ತಾರೆ. ಮತ್ತೆ ಇನ್ನೊಬ್ರು ಯಾರು ಟೀಮಿನ ಕ್ಯಾಪ್ಟನ್ ಎಲಿಮಿನೇಟ್ ಆಗ್ತಾರೆ. ಯಾರಪ್ಪ ಅಂದ್ರೆ ಆಲ್ಮೋಸ್ಟ್ ಅಲ್ಲಿ ನಿನ್ನೆ ಪ್ರೋಮೋ ನೋಡಿ ಆಲ್ಮೋಸ್ಟ್ ಅಲ್ಲಿ ಗೊತ್ತಿರುತ್ತೆ. ಹೇಮಲತಾ ಅವರು, ಇವರು ಕೂಡ ಸ್ವತಃ ಅವ್ರು ಟಾಸ್ಕ್ ಆಡ್ಲಾರ್ದನ್ನ ಎಲಿಮಿನೇಟ್ ಆಗಿದ್ದಾರೆ. ಸ್ವತಃ ಅವರೇ ಒಪ್ಪಿಕೊಂಡು ನಾನು ಹೊರಗಡೆ ಹೋಗ್ತೀನಿ ಅಂತಂದು. ಅವ್ರು ಆಲ್ಮೋಸ್ಟ್ ಅಲ್ಲಿ ಇಷ್ಟು ಮುಗ್ಧತೆ ಇದಾರೆ ಅಂದ್ರೆ ಇವ್ರೇನಾದ್ರು ಬಿಗ್ ಬಾಸ್ ಒಳಗಡೆ ಹೋದ್ರೆ ಬಹಳ ಕಷ್ಟ ಇತ್ತು ಗುರು. ಏನಾದ್ರು ಜನರು ಇವ್ರನ್ನ ಇಷ್ಟಪಟ್ಟು ಫುಲ್ ಜಗಳ ಮಾಡೋರೇ ಇರ್ತಾರೆ. ಇವ್ರ ತರ ಯಾರು ಇರಂಗಿಲ್ಲ. ಇರ್ತಾರೆ ಒಬ್ಬೊಬ್ರು, ಆದ್ರೆ ಇಷ್ಟು ಈ ರೇಂಜಿಗೆ ಇರೋದಿಲ್ಲ. ಇವ್ರು ಇಲ್ಲೇ ಹೋಗಿದ್ದು ಚಲೋ ಅನಿಸ್ತು ಅಂತ ಜಡ್ಜಸ್ ಕೂಡ ಹೇಳಿದ್ರು. ನಾವು ಕೂಡ ಚಲೋ ಅನಿಸ್ತು ಇವ್ರು ಇಲ್ಲೇ ಹೋಗಿದ್ದು. ಯಾಕಂದ್ರೆ ಅಷ್ಟು ಮುಗ್ಧತೆ ಇದಾರೆ ಇವ್ರು. ಸ್ವಲ್ಪ ಏನು ಜಡ್ಜಸ್ ಈ ತರ ವಾದ ನಡೆದ ಅಲ್ಲೇ ಸ್ವಲ್ಪ ಇದಾಗ್ಬಿಟ್ರು ಇವ್ರು, ಅಂಜಿಬಿಟ್ರು ಅಂತಾನೆ ಹೇಳ್ಬೋದು. ಅಂಜಕೇನ ಅವ್ರು ಇರೋದೇ ಆ ತರ. ಹಂಗಾಗಿ ಅವ್ರೇನು ಅಂಜೋದೇನಿಲ್ಲ, ಇರೋದೇ ಆ ತರ. ಮುಗ್ಧವಾಗಿನೇ ಬಂದು ಮುಗಿಸ್ಕೊಂಡು ಹೋದ್ರು. ಆಲ್ಮೋಸ್ಟ್ ಇಲ್ಲಿ ತನ ಬಂದು ಹೋದ್ರು. ಸಖತ್ತಾಗಿನೇ ಇದ್ರು. ಇನ್ನು ನಾವ್ ಅನ್ಕೊಂಡಿದ್ವಿ ಅವ್ರ ಸ್ಟಾರ್ ಕಂಟೆಸ್ಟೆಂಟ್ಸ್ ಆಗಿದ್ರಲ್ಲ ಅವಾಗ ಫುಲ್ ಸ್ಟ್ರಾಂಗ್ ಇದ್ದಾರೆ ಇವ್ರು ಅಂತ ನಾವ್ ಅನ್ಕೊಂಡಿದ್ವಿ. ಹೇಳಕ್ಕಾಗಲ್ಲ ಏನ್ ಮಾಡ್ತಾರ ಮುಂದೆ, ಮತ್ತೆ ನೆಕ್ಸ್ಟ್ ಟ್ರೈ ಮಾಡ್ತಾರ ಇಲ್ವಾ ಕಾದು ನೋಡೋಣ. ಇವಾಗ ಒಬ್ರು ಟೀಮ್ ಕ್ಯಾಪ್ಟನ್ ಎಲಿಮಿನೇಟ್ ಆದ್ರೆ ಉಳಿಕೆದ ಟೀಮ್ ಕಂಟೆಸ್ಟೆಂಟ್ಸ್ ನಲ್ಲಿ ಇಬ್ರು ಎಲಿಮಿನೇಟ್ ಆಗಿದ್ದಾರೆ. ಆಲ್ಮೋಸ್ಟ್ ಅಲ್ಲಿ ಇವಾಗ ಇನ್ನು ಇವ್ರ ಮೂವರಲ್ಲಿ ಯಾರು ಎಲಿಮಿನೇಟ್ ಆಗ್ಬೇಕಾಗಿತ್ತು ಅಂತಂದು ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಎಪಿಸೋಡ್ ಯಾವ ತರ ಇತ್ತು ಅಂತಂದು ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗುವ. ಥ್ಯಾಂಕ್ ಯು.